ಜೈ ಭಾರತ್ ವಂದೇ ಮಾತರಂ. ನಾವು ಸಮಯವನ್ನು GM ಆಧಾರದಲ್ಲಿ ಪರಿಗಣಿಸುತ್ತೇವೆ, ಅಂದರೆ ಗ್ರೀನ್ವಿಚ್ ಮೀನ್ ಟೈಮ್. ಆದರೆ ಇದು ನಾವು ಈ ಸಮಯವನ್ನು ಪರಿಗಣಿಸುವುದು ಸರಿಯಲ್ಲ. ಅದರ ಬದಲು ನಮ್ಮದೇ ಆದಂತಹ MST ಅಂದರೆ ಮಹಾಕಾಲ್ ಸ್ಟ್ಯಾಂಡರ್ಡ್ ಟೈಮನ್ನು ಇದನ್ನು ನಾವು ಪರಿಗಣಿಸಬೇಕು ಅಂತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಟೈಮ್ ರಚಿಸಬೇಕಾದರೆ ಅದರದೇ ಆದ ಮಾನದಂಡಗಳಿವೆ, ಅದನ್ನು ಪಾಲಿಸಬೇಕಾಗುತ್ತದೆ. ಪ್ರಮುಖವಾಗಿ ಭಾರತ ಸಮಯ IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಜಾಗತಿಕ ಸಮಯವನ್ನು ಗ್ರೀನ್ವಿಚ್ ಮೀನ್ ಟೈಮ್ ಎಂದು ಪರಿಗಣನೆ ಮಾಡುತ್ತಾರೆ. ಕೆಲವೊಂದು ಸಾರಿ ನೀವು ಕ್ರಿಕೆಟ್ ಪಂದ್ಯಾಟದಲ್ಲಿ ಅದರಲ್ಲಿ ನೀವು ಟೈಮ್ ನೋಡುವಾಗ ನೀವು ಅದರಲ್ಲಿ ನೋಡಿರಬಹುದು, ಅದರಲ್ಲಿ GMT ಬೇರೆ ಇರುತ್ತೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬೇರೆಯಾಗಿರುತ್ತದೆ. ಭಾರತದ ಪ್ರಾಚೀನತೆಯಲ್ಲಿ ಉಜ್ಜಯಿನಿಯ ಕಾಲಗಣನೆಯ ಪ್ರಧಾನ ಕೇಂದ್ರವಾಗಿತ್ತು. ಆ ಸ್ಥಳದಲ್ಲಿ ಸರಿಯಾದ ಸಮಯವನ್ನು ಲೆಕ್ಕ ಹಾಕುತ್ತಿದ್ದರು, ಖಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದರು. ಇನ್ನು ಬ್ರಿಟಿಷರು ಭಾರತಕ್ಕೆ ಬರುವ ಮುಂಚೆ ಇದೇ ಮಹಾಕಾಲ್ ಸಮಯವನ್ನು ಪಾಲಿಸುತ್ತಿದ್ದರು. ಇದು ಕೊಡುವಂತಹ ನಿಖರವಾದ ಸಮಯವಾಗಿತ್ತು. ಸಮಯದಲ್ಲಿ ಅತ್ಯಂತ ನಿಖರವಾಗಿ ಹಾಗೂ ಪ್ರಾಚೀನ ಸೂರ್ಯ ಸಿದ್ಧಾಂತದಲ್ಲಿ ಉಜ್ಜಯಿನಿಯನ್ನು ಕಾಲಗಣನೆಯ ಮೂಲ ಕೇಂದ್ರ ಪರಿಗಣಿಸಲಾಗುತ್ತಿತ್ತು. ಇದೇ ಕಾರಣದಿಂದಾಗಿ ಬ್ರಹ್ಮಗುಪ್ತ ಸೇರಿದಂತೆ ಇತರ ಖಗೋಳಶಾಸ್ತ್ರಜ್ಞರು ಪ್ರಾಚೀನ ಕಾಲದಲ್ಲಿ ಇದೇ ಉಜ್ಜಯಿನಿಯನ್ನು ಕೇಂದ್ರ ಸ್ಥಳವನ್ನಾಗಿ ಮಾಡಿದರು. ಇಲ್ಲಿ ಇವರು ಗ್ರಹಕತೆಗಳ ಬಗ್ಗೆ ಸ್ಟಡಿ ಮಾಡುತ್ತಿದ್ದರು. ಉಜ್ಜಯಿನಿ ಭೂಮಿಯ ಶೂನ್ಯ ರೇಖಾಂಶ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಸಂಧಿಸುವ ಸ್ಥಳದಲ್ಲಿದೆ. ನಿಖರವಾಗಿ ಸಮಯ ಗೊತ್ತಾಗಬೇಕಾದರೆ ಕೆಲವೊಂದು ಮಾನದಂಡ ಇರುತ್ತದೆ. ಆ ಮಾನದಂಡ ಉಜ್ಜಯಿನಿಯಲ್ಲಿತ್ತು. ಕೆಲವೊಂದು ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಅದರಲ್ಲಿ ಪ್ರಮುಖವಾಗಿ ಅತ್ಯಂತ ನಿಖರವಾಗಿ ಸಮಯ ಮತ್ತು ಖಗೋಳ ನಿಖರತೆಯನ್ನು ಉಜ್ಜಯಿನಿಯಲ್ಲಿ ಹೇಳಲಾಗುತ್ತಿದೆ ಅಂತ ಸೂರ್ಯ ಸಿದ್ಧಾಂತದಲ್ಲಿ ಉಲ್ಲೇಖಿಸಲಾಗಿದೆ. ಇದರಲ್ಲಿ ಗೊತ್ತಾಗುತ್ತದೆ, ಇದರ ಬಗ್ಗೆ ಗ್ರಂಥದಲ್ಲಿ ಕೂಡ ದಾಖಲೆಗಳೇ ಇದೆ ಎಂಬುದು. 1884ರಲ್ಲಿ ಗ್ರೀನ್ವಿಚ್ ಪ್ರದೇಶವನ್ನು ಶೂನ್ಯ ರೇಖಾಂಶವೆಂದು ಘೋಷಿಸಲಾಯಿತು. ಇಲ್ಲಿ ನಾವು ಎಡವಿತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರುತ್ತಾರೆ. ಭಾರತದಲ್ಲಿ ಇವರ ಅನುಕೂಲಕ್ಕಾಗಿ ಈ ಪ್ರದೇಶವನ್ನು ಬಿಟ್ಟು ಗ್ರೀನ್ವಿಚ್ ಪ್ರದೇಶವನ್ನು ಶೂನ್ಯ ರೇಖಾಂಶ ಅಂತ ಘೋಷಿಸುತ್ತಾರೆ. ಅಲ್ಲಿಂದ ಈ ಗ್ರೀನ್ವಿಚ್ ಅಂದರೆ GMT ಸಮಯವನ್ನು ಪರಿಗಣಿಸುತ್ತೇವೆ. ಭಾರತದ ಇದೇ ಸಮಯವನ್ನು ಪರಿಗಣಿಸಲಾಗುತ್ತದೆ. ನಂತರ ಇದರ ಬಗ್ಗೆ ಯಾರು ಕೂಡ ಮಾತನಾಡಲ್ಲ. ನಂತರ ಈ ಗ್ರೀನ್ವಿಚ್ ಸಮಯವನ್ನು ಒಪ್ಪಿಕೊಳ್ಳುತ್ತಾರೆ. ಇದೀಗ ಮತ್ತೆ ಇದೇ ಉಜ್ಜಯಿನಿಯ ಕಾಲಗಣನೆಯ ಕೇಂದ್ರವನ್ನಾಗಿ ಮಾಡಲು ಕೇಂದ್ರ ಸರ್ಕಾರ ಹೊಸ ಪ್ರಸ್ತಾವನೆ ಮುಂದಿಟ್ಟಿದೆ. ಮಹಾಕಾಲ ಕ್ಷೇತ್ರ ಇರುವ ಈ ಉಜ್ಜಯಿನಿಯನ್ನು ಕಾಲಗಣನಾ ಕೇಂದ್ರವಾಗಿ ಮರುಸ್ಥಾಪಿಸಬೇಕು ಅನ್ನೋದು ಈ ಪ್ರಸ್ತಾವನೆಯಲ್ಲಿದೆ. ಇದು ಕೇವಲ ಧಾರ್ಮಿಕ ವಿಚಾರವಲ್ಲ, ಇದರ ಬಗ್ಗೆ ವೈಜ್ಞಾನಿಕವಾಗಿ ಸಾಬೀತು ಕೂಡ ಆಗಿದೆ. ಇಲ್ಲಿ ಕೂಡ ನಮ್ಮ ಸಮಯವನ್ನು ನಾವು ಲೆಕ್ಕ ಹಾಕಬಹುದು. ಗ್ರೀನ್ವಿಚ್ ಆಗಬೇಕೆಂಬುದು ಏನಿಲ್ಲ, ಆದರೆ ಇದನ್ನು ನಾವು ಪರಿಗಣಿಸುತ್ತಿಲ್ಲ ಅಷ್ಟೇ. ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಇವುಗಳ ಆಧಾರದಲ್ಲಿ ಭಾರತದಲ್ಲಿ ನಿಖರವಾಗಿ ಸಮಯ ಹೇಳಲಾಗುತ್ತದೆ. ಕಾಲಗಣನೆಯ ಆಧಾರದಲ್ಲಿ ಗ್ರಹಗಳ ಚಲನೆ ನಿಖರವಾಗಿ ಹೇಳಲಾಗುತ್ತದೆ ಎಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಹೇಳಿದರು.